ಸರ್ ನಮಸ್ತೆ. ನಮಸ್ಕಾರ. ಕರ್ನಾಟಕ ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ನೌಕರರ ವಿರೋಧೇಶ ಸಹಕಾರ ಸಂಘ ನಿಯಮಿತ ಇವತ್ತು ಪ್ರತಿಷ್ಠಿತ ಕಬ್ಬನ್ ಉದ್ಯಮ ಜಿ ಚನ್ನಬಸಪ್ಪ ಸಮಾರಂಭದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀರಾ. ಈ ಕಾರ್ಯಕ್ರಮದ ಉದ್ದೇಶ ಹೇಳಿ ಸರ್. ಇದರ ಉದ್ದೇಶ ಬಂದು ನಾವು ಸಹಕಾರ ಸಂಘದ ಕಾನೂನು ಪ್ರಕಾರ ವರ್ಷ ನಾವು ಮಾಡಲೇಬೇಕು. ಅದ್ರ ಪ್ರಕಾರ ಈ ವರ್ಷ ನಮ್ದು 60ನೇ ವರ್ಷದ್ದು ನಾವು ಮಾಡ್ತಾ ಇದ್ದೀವಿ. 60ನೇ ವರ್ಷದ್ದು. ಆಮೇಲೆ ನಮ್ದು ಇದರಲ್ಲಿ ಅಕೌಂಟ್ಸು ಲಾಭ ನಷ್ಟ ಎಲ್ಲ ಸೇರ್ತದೆ. ಆಮೇಲೆ ನಮ್ಮ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಕೊಡ್ತಾ ಇದ್ದೀವಿ, ಅದೆಲ್ಲ ಇದರಲ್ಲಿ ಬರ್ತದೆ. ನಮ್ಮ ಜನರಲ್ ಬಾಡಿಯಲ್ಲಿ ಇದೆಲ್ಲ ಒಪ್ಪಿಗೆ ಆಗಿದೆ ಇವತ್ತು. ಅದರಿಂದ ನಮ್ದು ವರ್ಷ ಬಹಳ ಚೆನ್ನಾಗಿ ನಡೀತು. ಈ ವರ್ಷ ಚೆನ್ನಾಗಿ ನಡೀತು ಅಷ್ಟೇ. ಕಾರ್ಯಕ್ರಮಗಳಿಗೆ ಮುಖ್ಯ ಅತಿಥಿಗಳು ಗಣ್ಯ ವ್ಯಕ್ತಿಗಳು ಯಾರು ಬಂದಿದೆ ಸರ್? ಗಣ್ಯ ವ್ಯಕ್ತಿಗಳು ನಾವೇ ಎಲ್ಲ ಗಣ್ಯ ವ್ಯಕ್ತಿಗಳು. ಯಾರ ಒಂದು 4 ಜನ ಹೆಸರು ಹೇಳಿ ಸರ್. ಹೌದಾ? ನಮ್ಮಲ್ಲಿ ಹಿರಿಯ ಡೈರೆಕ್ಟರ್ಗಳಾದ CM ಪಾಟೀಲ್ ಒಬ್ರು, ಆಮೇಲೆ ರುದ್ರಪ್ಪ ಒಬ್ಬರು, ಆಮೇಲೆ TC ನಾಗರಾಜ್ ಒಬ್ರು, ಆಮೇಲೆ ಭೋಜ ನಾಯ್ಕು, ಆಮೇಲೆ ಮೊಹಮ್ಮದ್ ಖಾನು, ಆಮೇಲೆ ಚಿಕ್ಕಪ್ಪಗೌಡರು, ಇನ್ನು ಈ ಥರರೆಲ್ಲ ಬಂದಿದ್ರು. ಬಹಳ ಚೆನ್ನಾಗಿ ನಡೀತು ಸರ್. ಏನೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದೆ? ಏನೆಲ್ಲ ಕಾರ್ಯಕ್ರಮಗಳಾಯ್ತು ಇವತ್ತು? ಕಾರ್ಯಕ್ರಮಗಳು ಒಂದು ಫಸ್ಟ್ ಬಂದು ಕಾರ್ಯಕಾರಿ ಸಮಿತಿದು, ಎರಡನೇದು ಬಂದು ನಮ್ಮ ಅಧ್ಯಕ್ಷರು ಮೃತಪಟ್ಟ ಸದಸ್ಯರಿಗೆ ತಮ್ಮಲ್ಲಿ ಸದಸ್ಯರಾಗಿ ಮೃತರಾದವರಿಗೆ ನಾವು 3 ಕೋರಿಕೆ ಮಾಡಿದ್ದೀವಿ. ಆಮೇಲೆ 59 ಸದಸ್ಯರಿಗೆ ಇತ್ತು. 25-26ನೇ ವರ್ಷದ್ದು ನಾವು ಲಾಭ ನಷ್ಟ ಬೆಳೆವಾರಿ ಅದನ್ನು ಡಿಸ್ಕಸ್ ಮಾಡಿದ್ವಿ. ಆಮೇಲೆ ನಮ್ದು ವರ್ಷ ಬಡ್ಜೆಟ್ ಕೊಡ್ತೀವಿ, ಅದನ್ನು ಡಿಸ್ಕಸ್ ಮಾಡಿದ್ವಿ. ವರ್ಷಕ್ಕೊಂದ್ಸರಿ ನಮ್ಮಲ್ಲಿ ಲೆಕ್ಕ ಪರಿಶೋಧಕರನ್ನ ನಾವು ನೇಮಿಸ್ತೀವಿ, ಅದನ್ನು ನಾವು ಮಾಡಿದ್ದೀವಿ. ಆಮೇಲೆ ಒಳಗಡೆ ಒಬ್ಬರು ಒಳಗಡೆ ಮಾಡೋದು, ಇನ್ನೊಬ್ರು ವರ್ಷಕ್ಕೊಂದ್ಸರಿ ಮಾಡೋದು, ಅವರು ಸಹ ಆಡಿಟರು, ಅವ್ರಿಗೂ ನೇಮಿಸಿದ್ದೀವಿ. ಆಮೇಲೆ ಬಹಳ ಇಂಪಾರ್ಟೆಂಟ್ ಅಂದರೆ ನಾವು ನಮ್ಮ ಸದಸ್ಯರು ಅವರ ಮಕ್ಕಳಿಗೆ ಅವರು ಪಾಸ್ ಆಗಿದ್ದಕ್ಕೆ ನಮ್ಮಲ್ಲಿ ಅವ್ರಿಗೆ ಗೌರವಧನ ಏನು ಮಾಡ್ತೀವಿ, ಸ್ಕಾಲರ್ಶಿಪ್ ಕೊಟ್ಟು ನಾವು ಗೌರವಿಸ್ತೀವಿ, ಅಂಥದ್ದೆಲ್ಲ ಮಾಡಿದ್ವಿ. ಆಮೇಲೆ ಇನ್ನೊಂದು ಮುಖ್ಯವಾದ ಏನಂದರೆ ನಮ್ಮಲ್ಲಿ ಇರ್ತಕ್ಕ ಸದಸ್ಯರುಗಳು ಹೋದ ವರ್ಷ ಯಾರಿದ್ರು ಅವರ ಡಿವೋರ್ಸ್ ಆದವರಿಗೆ ನಮ್ಮಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ. ಅವರಿಗೆ ಪೇಟ ಹಾಕಿ ಶಾಲು ಹೊರಿಸಿ ಹಾರ ಹಾಕಿ ಪುಸ್ತಕ ಕೊಟ್ಟು ಎಲ್ಲ ಮಾಡ್ತಾ ಇದ್ದೀವಿ. ಅದು ಬಹಳ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಅವ್ರಿಗೂ ಸಹ ಅದ್ರ ತೃಪ್ತಿ ಇದೆ, ನಮಗೂ ಸಹ ತೃಪ್ತಿ ಇದೆ. ಸರ್, ಈಗ ಒಂದು 60 ವರ್ಷ 65 ವರ್ಷ ಮೇಲ್ಪಟ್ಟವ್ರು ಇರ್ತಾರೆ, ಎಲ್ಲರೂ ಆರೋಗ್ಯ ಚೆನ್ನಾಗಿರುತ್ತೆ ಇಲ್ಲ ಅಂತಲ್ಲ. ಏನಾದ್ರು ಒಂದು ಅವ್ರಿಗೆ ಆರೋಗ್ಯ ಹೆಚ್ಚು ಕಮ್ಮಿ ನೀವೇನು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಸಲ್ಲಿಸಿ ಅವ್ರಿಗೆ ಏನಾದ್ರು ಒಂದು ಆರೋಗ್ಯ ವಿಮೆ ಮಾಡಿಸೋತರ ಏನಾದ್ರು ಇಲ್ಲ ಅಂತ ನಾವೇನು ಮಾಡ್ತಾ ಇಲ್ಲ. ಸರ್ಕಾರಕ್ಕೆ ಏನಾದ್ರು ಒಂದು ಅರ್ಜಿ ಕೊಡೋದು ಆತರ ಏನಾದ್ರು ಏನು ನಾವು ಮಾಡ್ತಾ ಇಲ್ಲ. ಮುಂದಿನ ಏನಾದ್ರು ಆಲೋಚನೆ ಇದೆ ಸರ್? ಇಲ್ಲ ಅಂತ ಏನಿಲ್ಲ. ಬಟ್ ಕಾರ್ಯಕ್ರಮ ಯಶಸ್ವಿಯಾಗಿ ಬಹಳ ಚೆನ್ನಾಗಿ ನಡೀತು. ಎಲ್ಲರೂ ಚೆನ್ನಾಗಿ ಊಟ ಮಾಡ್ಕೊಂಡು ಹೋದ್ರು. ನಮ್ಮಲ್ಲಿ 2 ವಿಧದ ಊಟ, ಒಂದು ವೆಜ್ ನಾನ್ ವೆಜ್ ಎಲ್ಲ ಚೆನ್ನಾಗಿ ಊಟ ಮಾಡ್ಕೊಂಡು ಸಂತೋಷದಲ್ಲಿ ಹೋದ್ರು. ಸರ್, ಎಷ್ಟು ಜನ ಬಂದಿದ್ರು ಸರ್? ಇವತ್ತು ಒಂದು 160 ಜನ ಬಂದಿದ್ರು. ಮೋಸ್ಟ್ಲಿ 160 ಜನ. ಬಹಳ ಯಶಸ್ವಿಯಾಯ್ತು, ಬಹಳ ಯಶಸ್ವಿಯಾಯ್ತು. ನಾನು ಮೊದಲು ನೋಂದಣಿ ಇಲಾಖೆಯಲ್ಲಿ ಡಿಸ್ಟ್ರಿಕ್ಟ್ ಟೀಚರ್ ಆಗಿ ರಿಟೈರ್ಡ್ ಆಗಿದ್ದೀನಿ. ಇವಾಗ ಇದು ನಮ್ಮ ಸಂಘದಲ್ಲಿ ನಾನು ಇವಾಗ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಈಗಿನ ಜನರೇಷನ್ ಅವ್ರಿಗೆ ಈ ಒಂದು ಪ್ರೊಫೆಷನ್ ಬಂದವರಿಗೆ ಒಂದು ಫ್ಯೂಚರ್ ಇದೆ ಸರ್? ಇದೆ ಸರ್, ಸೆಟಲ್ ಇದೆ. ಎಷ್ಟೆಲ್ಲ ಎಜುಕೇಶನ್ ಆಗಿರ್ಬೇಕು ಸರ್? ಯಾವುದಕ್ಕೆ? ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಗೆ. ಅದಕ್ಕೆ ಎಜುಕೇಶನ್ ಇದೆ. ನಮ್ಮಲ್ಲಿ ಇಲಾಖೆಯಲ್ಲಿ ಇದ್ರೆ ಸಾಕು. ಅವರು ಆ ಇಲಾಖೆ ಅವರು ಮಾಡ್ತಾರೆ. ಅವರು ಡಿಗ್ರಿ SSLC ಅದು ಅವ್ರದ್ದು, ನಮ್ದಿಲ್ಲ. ಬಟ್ ಒಂದು ಭವಿಷ್ಯ ಇದೆಯಲ್ಲ ಸರ್, ಇದು ಮುದ್ರಣ ಇಲಾಖೆ ಬಂದ್ರೆ ಭವಿಷ್ಯ ಇದೆ ಯುವಕರಿಗೆ. ಇದೆ.